ಸರಸ್ವರ ಬ್ರಹ್ಮಿ ಚನ್ನಮನಿ ಶಿವಾಚಾರ್ಯರು ವಿರಕ್ತ ಹುಡುಗಿ ಎಲ್ಲರ ಶ್ರೀಗಳ ಪಾದಗಳಿಗೆ ನಮಸ್ಕರಿಸಿ, ಅನ್ನದೇಶ್ವರ ಸ್ವಾಮಿಗಳು ಹಿರೇಮಠ್ ಗಿಲ್ಕಲ್ ಗೋಪುರ್ ಅವರ ಪಾದಗಳಿಗೆ ನಮಸ್ಕರಿಸಿ, ನನ್ನ ಜೊತೆಯಲ್ಲಿ ಬಂದಂತಹ ವಿಧಾನ ಪರಿಷತ್ತಿನ ಸದಸ್ಯರು ಸೋದರರಾದಂತಹ ಭೀಮರಾವ್ ಪಾಟೀಲ್ ಅವರೇ, ಬಿಕೆಪಿಎಸ್ಸಿನ ಅಧ್ಯಕ್ಷರಾದ ಮಸ್ತೀರ್ ಅವರೇ, ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ಅನಿಲ್, ಶಶಿಕಾಂತ್ ಗುಳ್ಳಿ ಅವರೇ, ಸಿದ್ದರಾಮಯ್ಯ ಗೌಡಿ ಅವರೇ, ಸತೀಶ್ ಮಲ್ದೋಡಿ ಅವರೇ, ರಾಜು ಮಹಾಜನ್ ಅವರೇ, ವೀರೇಶ್ ಶಿರಕೀರ್ ಅವರೇ, ಮಹೇಶ್ ಭಗೀರಥಿ ಅವರೇ, ಆಕ್ಚುಲಿ ನಮ್ಮ ಆನಂದ್ ಸೈನಿರು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಅದರ ಜೊತೆಯಲ್ಲಿ ನನ್ನ ಜೊತೆಯಲ್ಲಿ ಬಂದಂತಹ ಹುಮ್ನಾಬಾದ್ PLD ಬ್ಯಾಂಕಿನ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಮಾಸಟ್ಟಿ ಅವರು, ಸಂತೋಷ್ ಕರಮಂಗಿ ಅವರು, ಶಿವಶಂಕರ್ ಸಿಂಗ್ ಸುತ ಅವರು, ಸಂಗಪ್ಪ ಕನ್ಸೆಟ್ಟಿ ಅವರು, ಬಾಬುರಾವ್ ಪೊಲೀಸ್ ಪಾಟೀಲ್ ಅವರು, ನಾಗೇಶ್ ಮುಲ್ದಡ್ಡಿ ಅವರು, ರಾಜು ಮಾಸೆಟ್ಟಿ ಅವರು ಮತ್ತು ಹುಡುಗಿ ಗ್ರಾಮದ ಸಕಲ ಭಕ್ತಾದಿಗಳು ಹಾಗೂ ಮಾಧ್ಯಮದ ಸ್ನೇಹಿತರೆ, ವಿಶೇಷವಾಗಿ ಸಾಕಷ್ಟು ಜನರಲ್ಲಿ ತಾವೆಲ್ಲ ತಾಯಂದಿರು ಕೂಡ ತಾವು ಬಂದಿದ್ರಿ. ನಾನು ನೋಡಿದ್ರೆ ಸುಮಾರು ಹೊತ್ತಿನಿಂದ ಏನು ಪ್ರವಚನ ಪ್ರಾರಂಭ ಆಗಿದೆ, ಪ್ರವಚನ ತಾವೆಲ್ಲ ಕೇಳಿಸ್ಕೊಂಡಿದ್ದೀರಿ ಎಂದು ನಾನು ಭಾವಿಸ್ತೇನೆ. ನಾನು ಬಂದ ಮೇಲೆ ಕೆಲವು ವಸ್ತುಗಳು ಇಲ್ಲಿ ಏನೋ ಅವಕ್ಕೆಲ್ಲ ಕೊಡಬೇಕು ಅಂತ ಇಚ್ಛೆ, ಅದು ಎಷ್ಟು ದುಡ್ಡು ಬರ್ತದ ಅದು ಮುಖ್ಯ ಅಲ್ಲ. ಆ ವಸ್ತುಗಳನ್ನು ಹುಡುಗಿ ಗ್ರಾಮದಲ್ಲಿ ಕೊಡಬೇಕು ಅಂತ ಒಂದೇನೋ ಇಟ್ಕೊಂಡು ಇಚ್ಛೆ ಇಟ್ಕೊಂಡು ಇವತ್ತು ಹುಡುಗಿ ಗ್ರಾಮದಲ್ಲಿ ಬಹಳಷ್ಟು ಜನ ಭಕ್ತಾದಿಗಳು ತಾವು ಕೂಡ ಪಾಲ್ಗೊಂಡಿದೆ. ಸ್ವಲ್ಪ ಹೆಚ್ಚರ ಆಗ್ಬೋದು, ಸ್ವಲ್ಪ ಕಂಬನ ಆಗ್ಬೋದು, ಅವು ಒಂದು ಆ ಒಂದು ಹಂಗಲ್ ಶ್ರೀಗಳ ಒಂದು ಪ್ರಸಾದ ರೂಪದಲ್ಲಿ ನಿಮ್ಗೆಲ್ಲರೂ ಸಿಕ್ಕಿದೆ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ಪದೇ ಪದೇ ಗುರುಗಳು ಹೇಳ್ತಾ ಇದ್ರು, ಹೆಣ್ಮಕ್ಳು ಏನಾರ ಹೇಳಿ ಹೆಣ್ಮಕ್ಳು ನಮ್ಮ ಹೆಣ್ಮಕ್ಳು ಇರೋ ಮಾತಾಡಲ್ಲ ಯಪ್ಪ. ಈಗ ಇಬ್ಬರು ಈ ಅಮ್ಮ ಒಬ್ಬರು ಮತ್ತು ಆ ಅಮ್ಮ ಇಬ್ಬರು ಹೆಣ್ಮಕ್ಳು ಮಾತಾಡಿರೋದು. ಇಷ್ಟೊಂದು ಜನ ಮಹಿಳೆಯರಿದ್ದಾರೆ. ಇವತ್ತು ಮಹಿಳೆಯರು ಸಬಲೀಕರಣ ಆಗ್ಬೇಕು ಅಂತ ಇವತ್ತು ರಾಜ್ಯದಲ್ಲಿ ದೇಶದಲ್ಲಿ ಬಹಳಷ್ಟು ಬದಲಾವಣೆ ತರ್ತಾ ಇದ್ದಾರೆ. ಇವತ್ತು ಮುಂದೆ ಬರ್ತಕ್ಕಂಥ ದಿನದಲ್ಲಿ ಡಿಲಿಮಿಟೇಷನ್ ಆಯ್ತು ಅಂದ್ರಮ್ಮ, ಇವತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಯಾವುದೇ ಸರ್ಕಾರ ಇರ್ಬೋದು 33% ರಿಸರ್ವೇಶನ್ ಮಾಡಬೇಕು ಅಂತ ಇದಾರ. ಇವತ್ತು 33% ಅಂದ್ರ ಇವತ್ತು ವಿಧಾನಸಭೆಯಲ್ಲಿ 80ರಿಂದ 90 ಮಹಿಳೆಯರು ಬರಬೇಕು. ಅದು ಯಾವುದೇ ಪಕ್ಷ ಇರಲಿ, ಎಷ್ಟು 80ರಿಂದ 90 ಮಹಿಳೆಯರು ಸ್ಪರ್ಧೆ ಮಾಡಿ ಅಲ್ಲಿ ಗೆದ್ದು ಬರ್ತಕ್ಕಂಥ ಅವಕಾಶ ಬರ್ತಾ ಇದೆ. ಅದರಲ್ಲಿ ನೀವೆಲ್ಲ ಜಾಗೃತ ಆಗಬೇಕು. ಇವತ್ತ ಗಂಡಿಗೆ ಎಷ್ಟು ಹಕ್ಕಿದೆ, ಹೆಣ್ಣಿಗೂ ಕೂಡ ಅಷ್ಟೇ ಹಕ್ಕಿದೆ. ಈ ಪ್ರಜಾಪ್ರಭುತ್ವದಲ್ಲಿ ವಿಶ್ವಗುರು ಬಸವಣ್ಣನವರು ಏನ್ ಹೇಳಿದಾರ, ಯಾವುದೇ ಜಾತಿ ಮತ ಭೇದ ಏನಿಲ್ಲ, ಎರಡೇ ಎರಡು ಜಾತಿ. ನಾವು ಬೇಕಾದಾಗೆಲ್ಲ ಜಾತಿಗಳು ಮಾಡ್ತಾ ಇದೀವಿ, ಒಂದು ಗಂಡು ಒಂದು ಹೆಣ್ಣು, ಎರಡೇ ಎರಡು. ಏನು ಈ ನಾವು ಬೇಕಾದಾಗ ಚುನಾವಣೆ ಬಂದಾಗ ಬೇರೆ, ಚುನಾವಣೆ ಆದ್ಮೇಲೆ ಬೇರೆ, ಬೇರೆ ಬೇರೆ ಸಂದರ್ಭದಲ್ಲಿ ನಾವು ಬಹಳಷ್ಟು ಉಪಯೋಗಿಸ್ಕೊಳ್ತೀವಿ ನಾವೆಲ್ಲ ರಾಜಕೀಯ ಧೋರಣರು. ಆದ್ರೆ ತಾವು ಇವತ್ತೆಲ್ಲ ಇದರಲ್ಲಿ ಇವತ್ತು ನಾವು ವಿಮಾನದಲ್ಲಿ ಹೋಗ್ತೀವಿ, ವಿಮಾನ ನಡೆಸ್ತಕ್ಕಂಥ ಮಹಿಳೆ ಪೈಲಟ್. ಇವತ್ತು ಆರ್ಮಿಯಲ್ಲಿ ಹೋಗ್ತೀವಿ, ಅಲ್ಲಿರ್ತಕ್ಕಂಥ ಮಹಿಳೆ. ಇವತ್ತು ಎಲ್ಲೆಲ್ಲಿಂದ ನೋಡ್ರಿ ತಮ್ಮ ದೂರದೃಷ್ಟಿ ಎಲ್ಲಾ ಕಡೆ ಮಹಿಳೆಯರು ಬಹಳ ದಿಟ್ಟಾಗಿ. ಇವತ್ತ ಬೆಂಗಳೂರು, ನಾನು ಡಿಲ್ಲಿಗೆ ಹೋಗಿದ್ದೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆಯಲ್ಲಿ. ಅಲ್ಲಿ 5ರಿಂದ 6 ಹೆಣ್ಮಕ್ಳು ಬಂದ್ರು ಕಮಾಂಡೋಗಳು. ಸಿದ್ದರಾಮಯ್ಯ ಸಾಹೇಬರಿಗೆ ಕಾಯ್ತಕ್ಕಂಥ ವ್ಯವಸ್ಥೆ ಯಾರು ಬಂದಿದ್ರು ಅಂದ್ರೆ 6 ಮಂದಿ ಹೆಣ್ಮಕ್ಳು ಕಮಾಂಡೋಗಳು ಬಂದ್ಬಿಟ್ರಪ್ಪ. ನಾನು ನೋಡಿದ್ರೆ ಯಾಕ ಈ ಕಡೆ ಬಂದ್ರು ಅಂದ್ರೆ ಅವರು ಅವಾಗ ಹೇಳಿದ್ರು, ನಿಮ್ಮ ಮುಖ್ಯಮಂತ್ರಿಗಳಿಗೆ ಭದ್ರತೆ ಡೆಲ್ಲಿಯಲ್ಲಿ ಭದ್ರತೆ ಒದಗಿಸಿದ್ವಿ. 6 ಮಂದಿ ಹೆಣ್ಮಕ್ಳಿಗೆ ಗಂಡಸರೊಬ್ಬರು ಬೇಡ, ಈ ಕಡೆ ಹೋಗೋದು ಆ ಕಡೆ ಹೋಗೋದು ಅವರೇ ಸಿದ್ದರಾಮಯ್ಯ ಸಾಹೇಬ್ ನಡಬೇಕು. ಅದು ನಾನು ಹೇಳ್ತಕ್ಕಂಥದ್ದು ತಾವೆಲ್ಲ ಜಾಗೃತ ಆಗ್ಬೇಕು. ಇವೆಲ್ಲ ಈಗೆಲ್ಲದರಲ್ಲೂ ತಾವು ಭಾಗಿಯಾಗಬೇಕು, ತಮಗೆ ಹಕ್ಕಿದೆ. ಈಗೆಲ್ಲ ನೋಡ್ತಾ ಇದೆ. ಈಗ ನಾನು ಮತ್ತೇನು ಹೇಳಕ್ ಹೋದಂದ್ರ ಇವತ್ತು ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಹೆಣ್ಮಕ್ಳು ಕೂಡ ಬಲ ಹಾಕ್ಬೇಕು. ಇವತ್ತು ನಿಮಗೆ ಆದಂತ ಸವಲತ್ತುಗಳು ಏನ್ 2023 ಚುನಾವಣೆಯಲ್ಲಿ ಏನ್ ಘೋಷಣೆ ಮಾಡಿದ್ರು, ಇವತ್ತು ನಿಮಗೆಲ್ಲ ಬಸ್ ಹೋಗ್ತಕ್ಕಂಥ ಫ್ರೀ. ಇವತ್ತು ಗಂಡಸರು ಕೇಳ್ತಾರೆ, ಯಾಕೆ ಸಾಮಾನ್ಯ ಕಾಂಗ್ರೆಸ್ಗೆ ಹೆಣ್ಮಕ್ಳೇ ಓಟ್ ಹಾಕ್ತಾರೆ, ನಾವು ಗಂಡಸರು ಹಾಕಲೇನು ಅಂತ. ಆದ್ರೂ ಕೂಡ ಯಾಕೆ ಹೆಣ್ಮಕ್ಳಿಗೆ ಬಿಟ್ಟಿದಾರ, ಯಾಕೆ ಹೆಣ್ಮಕ್ಳಿಗೆ ಕೊಟ್ಟಿದಾರ, ತಾವು ಕೂಡ ವಿಚಾರ ಮಾಡಿ ತಾವೆಲ್ಲ ಹೋಗ್ಬೇಕು. ರಾಜ್ಯದಲ್ಲಿ ತಿರುಗಾಡ್ಬೇಕು. ರಾಜ್ಯದಲ್ಲಿ ಗುಡಿ ಕೂಡ ನನ್ನ ಮೊನ್ನೆ ಹಾಸನ ನಾನು ಕೂಡ ಹೋಗಿದ್ದೆ. ಅಲ್ಲಿ ಗಂಡು ಮಕ್ಕಳು ಹೆಣ್ಣು ಮಕ್ಕಳೇ ಜಾಸ್ತಿ ಬುದ್ಧಿ.
ಯಾಕಂದ್ರೆ ಬಸ್ ಸವಲತ್ತಿದೆ ಪಾಪ. ಅವರವರು ಅಕ್ಕಪಕ್ಕ ಅವರೆಲ್ಲ ಸೇರಿ ಅಲ್ಲಿ ಸೀದಾ ಹಾಸನ ಬಂದು ಅಲ್ಲಿ ತಾಯಿ ದರ್ಶನ ಪಡ್ಕೊಳ್ತಾರೆ. ಹೇಳ್ತಕ್ಕಂಥ ತತ್ಕಾಲ ಏನು ಅಂದ್ರೆ ನಿಮ್ಗೆಲ್ಲ ಸವಲತ್ತು. ಇವತ್ತು ನಿಮ್ಗೆಲ್ಲ ಮನೆಗೆ ಒಬ್ರಿಗೆ ಮಹಿಳೆ ಇವತ್ತು 2,000 ರೂಪಾಯಿ ಕೊಡ್ತಕ್ಕಂಥ ವ್ಯವಸ್ಥೆ ಆಗ್ತಾ ಇದೆ. ಯಾರು 1 ತಿಂಗಳು 2 ತಿಂಗಳು ಹೆಚ್ಚು ಮುಂಚೆ ಆಗಿರ್ಬೋದು. ಯಾವಾಗ ಹಿಡ್ಕೊಂಡು ಪ್ರಾರಂಭ ಆಗಿದೆ ಅಲ್ಲಿಂದ ಇಲ್ಲಿವರೆಗೆ ನಿಮಗೆ 2,000 ರೂಪಾಯಿ ಸಿಗ್ತಾ ಇದೆ. ನಾನು ಹೇಳ್ತಕ್ಕಂಥದ್ದು ಏನು ಅಂದ್ರೆ ನೀವು ಸಬಲೀಕರಣ ಆಗ್ಬೇಕು, ನೀವು ಮುಂದೆ ಬರ್ಬೇಕು. ನಮ್ ಸರ್ಕಾರ ಉದ್ದೇಶ ಅದು ದುಡ್ಡು ಕೊಡ್ತಕ್ಕಂಥದ್ದು, ನೀವು ರೇಷನ್ ಕೊಡ್ತಕ್ಕಂಥದ್ದು, ಬಸ್ ಫ್ರೀ ಕೊಡ್ತಕ್ಕಂಥದ್ದು, ಕರೆಂಟ್ ಫ್ರೀ ಕೊಡ್ತಕ್ಕಂಥದ್ದು, ಡಿಗ್ರಿ ಹೋಲ್ಡರ್ಗಳಿಗೆ 1,500 ರೂಪಾಯಿ 2,500 ರೂಪಾಯಿ ಕೊಡ್ತಕ್ಕಂಥದ್ದು. ಇದೆಲ್ಲ ಯಾಕೆ ಗೊತ್ತಾ? 2023ರಲ್ಲಿ ನಡೆದಂತ ಚುನಾವಣೆ ಪೂರ್ವದಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆಜಿಯವರು ಇರ್ಬೋದು, ನಮ್ಮ ನಾಯಕರಾದಂತಹ ಸೋನಿಯಾ ಗಾಂಧೀಜಿಯವರು ಇರ್ಬೋದು, ರಾಹುಲ್ ಗಾಂಧೀಜಿಯವರು ಇರ್ಬೋದು, ಸಿದ್ದರಾಮಯ್ಯಜಿ ಇರ್ಬೋದು, ಡಿ.ಕೆ. ಶಿವಕುಮಾರ್ ಇರ್ಬೋದು, ಕೊಟ್ಟಂತ ಭರವಸೆಗಳು ಈಡೇರಿಸತಕ್ಕಂಥ ಕೆಲಸ ಮಾಡಿದಾರ. ಇವತ್ತು ನಿಮ್ಗೆಲ್ಲರೂ ಕೂಡ ಸವಲತ್ತಿದೆ. ನಾನು ಇಷ್ಟೇ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇವತ್ತೆಲ್ಲ ಸ್ವಾಮೀಜಿಗಳು ಬಂದಿದ್ದಾರೆ, ಇವರೆಲ್ಲ ಬಹಳ ಚೆನ್ನಾಗಿ ಮಾತಾಡೋರು. ನೀವೆಲ್ಲರೂ ಜಾಗೃತ, ನಿಮ್ ಜೊತೆಲೆಲ್ಲ ಇದೆ ಈ ಸ್ವಾಮಿಗಳ ಪ್ರವಚನದಿಂದ ನಾವೇನು ಶುದ್ಧೀಕರಣ ಆಗ್ಬೇಕು. ಇವತ್ತು ನಮ್ದೆಲ್ಲ ಯುವಕರು ಹೇಳ್ತಾ ಇದ್ರು ಪಾಪ. ಇವತ್ ಮಾಣಿಕ್ ಚಂದ್ ಇರ್ಬೋದು, ಏನೇನೋ ಅವ. ನಾನಂದು ತಿಂದಿಲ್ಲ, ತಿಲ್ಲಕ್ಕೂ ಆಗಿಲ್ಲ, ಯಾಕೋ ನಮ್ಗ ಆಗಿಲ್ಲಪ್ಪ ಗುರುಗಳೇ. ಇದೇನು ಮಾಣಿಕ್ ಚಂದು ಇದು ನಾವು 4 ಬಾರಿ MLA ಆಗಿ ಮಿನಿಸ್ಟರ್ ಆಗಿ ಎಲ್ಲ ಸೇವೆ ಮಾಡಿದ್ರು, ಯಾಕೋ ಹೋಗಿಲ್ಲ ನಮ್ ಧ್ಯಾನ. ಅದೇನೋ ಗೊತ್ತಿಲ್ಲ, ದೇವ್ರ ಇಚ್ಛೆ. ಆದ್ರೆ ಈಗೆಲ್ಲ ನಮ್ಮ ಯುವಕರು ತಾವು ನೋಡ್ತಾ ಇದೆ, ಬೇರೆ ಬೇರೆ ಮಾರ್ಗದಲ್ಲಿ ಸ್ವಲ್ಪ ಎಲ್ಲೋ ಒಂದ್ ಕಡೆ ಕೆಡ್ತಾ ಇದ್ದಾರೆ. ಇವತ್ತು ತಾವೆಲ್ಲ ಒಳ್ಳೆ ರೀತಿಯಿಂದ ಒಳ್ಳೆ ಹಾದಿಯಲ್ಲಿ ನಡೀತಕ್ಕಂಥ ಮಾರ್ಗದಲ್ಲಿ ನೀವೆಲ್ಲ ನಡಿಬೇಕಾಗಿದೆ. ಅದರಿಂದ ಇವೆಲ್ಲ ಪ್ರವಚನ, ವಿಶೇಷವಾಗಿ ನಮ್ಮ ಶ್ರೀಗಳು ಅವರ ಪಟ್ಟಾಭಿಷೇಕ ಕಾರ್ಯಕ್ರಮಕ್ಕೂ ನಾನು ಬಂದಿದ್ದೆ. ನಾವು ಇವತ್ತಿನ ಹುಡುಗಿದಲ್ಲಿ ಅವರೆಲ್ಲ ಒಳ್ಳೆ ರೀತಿಯಿಂದ ನಿಮ್ಮನ್ನೆಲ್ಲ ಸೇರಿಸಿ ಪ್ರವಚನ ಇರಲಿ, ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಮಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಶ್ರೀಗಳಿದ್ದಾರೆ. ಯಾಕಾದ್ರೆ ಉದ್ದೇಶ ನಮ್ಮ ಊರು ಹುಡುಗಿ ಗ್ರಾಮ ಸುಧಾರಣೆ ಆಗಬೇಕು, ಒಳ್ಳೆ ಸಂಪ್ರದಾಯ ಇರ್ಬೇಕು. ನಮ್ಮ ಹೆಣ್ಮಕ್ಳಿರ್ಲಿ, ಗಂಡು ಮಕ್ಕಳಿರ್ಲಿ, ಹಿರಿಯರಿರ್ಲಿ, ಯುವಕರಿರ್ಲಿ, ಎಲ್ಲರ ಹತ್ರ ಅದು ಬರಬೇಕು ಅಂತ ವಿಚಾರದಿಂದ ಮಾಡ್ತಿದ್ದಾರೆ. ಈಗಾಗಲೇ ನಮಗೆ ಯಾವ್ಯಾವ ಕರ್ನಾಟಕ ಶ್ರೀಗಳು, ಇವತ್ತು ಚಿಕ್ಕಮಣ್ಣ ಸ್ವಾಮಿಗಳು ಇರ್ಬೋದು, ಇವತ್ತು ನಮ್ಮ ರಾಜೇಶ್ವರ ಶ್ರೀಗಳು ಇರ್ಬೋದು, ಇನ್ನೊಬ್ಬರು ಶ್ರೀಗಳು ಅವರು ಎಲ್ಲಿ ಕರೆದಿದ್ದಾರೆ ಹೋಗಿದ್ವಿ. ನಾನು ವಿಶೇಷವಾಗಿ ನಮ್ದೇನು ಅಪ್ಪಾಜಿ ಇದಾರ ಹವಾಮಾಲಿನ ಅಲ್ಲಲ್ಲಿ ನಮ್ಗೆ ಯಾವಾಗ ರೋಡ್ ಬೇಗ ಅಪ್ಪಾಜಿಯವ್ರ ದರ್ಶನ ಆಯ್ತು. ಮತ್ತೆ ಯಾವಾಗ ಅವರು ಮನ್ಸಾಯ್ತು ಅಂದ್ರೆ ಅಪ್ಪಾಜಿಯವರೇ ದೂರವಾಣಿ ಮಾಡ್ತಾರೆ, ಎಲ್ಲಿದ್ರಿ ರಾಜಶೇಖರ್ ಪಾಟೀಲ್ ನೀವು ಅಂತ ಕೇಳ್ತಾರೆ ಅಪ್ಪಾಜಿಯವರು. ಅವ್ರು ಏನೋ ನಾವ್ಯಾರು ಹೇಳಕ್ ಆಗಂಗಿಲ್ಲ, ಅವ್ರ ಮನ್ಸು, ಅವ್ರ ಇಚ್ಛೆ. ಅವಾಗ ಫೋನ್ ಮಾಡಿದಾಗ ಅಪ್ಪಾಜಿ ನಾವ್ ಹಿಂಗ ಆಯ್ತು ನಾನು ಬರ್ತಾ ಇದ್ದೀನಿ ನಮ್ಮ ಮಾತು ಕೂಡ ನಮ್ಗೆ ಆದೇಶ ಮಾಡ್ತಾರೆ. ನಾವು ಆ ಸಮಯದಲ್ಲಿ ನಾವ್ ಇಲ್ಲೆಲ್ಲಾದ್ರೂ ಲೋಕಲ್ದಲ್ಲಿ ಇದ್ದೋದ್ರೆ ಅಪ್ಪಾಜಿ ಹತ್ರ ಹೋಗಿ ದರ್ಶನ ಮಾಡಿ ಅಪ್ಪಾಜಿಯವರ ಪ್ರಸಾದ ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಇವತ್ತು ನಾವು ನೋಡಿದ್ರೆ ನೋಡ್ರಿ, ಅಲ್ಲಿ ಬೀದರ್ ಕ್ರಾಸ್ ಇದೆ, ಅಲ್ಲಿ ಹಾಲು, ಈ ನಿಮ್ದು ಕಬ್ಬಿನ ಹಾಲು 1, 20, 100, 200 ಮಂದಿಗಲ್ಲ, ಸಾವಿರಾರು ಮಂದಿಗೆ ಅದೆಲ್ಲ ಹಾಲು ಇದು ಮಾಡ್ತಾನೆ ಇರ್ತಾರೆ. ಅಪ್ಪಾಜಿಯವರ ಸ್ವಂತ ಕೈ ಗಿಲಾಸ್ ಕೊಟ್ಟು ಅದು ಹಾಲು ಹಾಕಿ ಕುಡಿಸ್ತಕ್ಕಂಥದ್ದು ಮಾಡ್ತಾರೆ. ಇದು ನಾನೆಲ್ಲ ನಾನು ಕೂಡ ಏನ್ ಮಾಡೋದಂದ್ರೆ ಅಪ್ಪ ಕೂತಾರಪ್ಪ ಅಂತ ನೋಡಿದ್ರೆ ಅವಾಗೆಲ್ಲ ಗುರುಜಿ ಕೂತಾರ. ನಾನು ಹೇಳಿದ್ರೆ ನಮ್ಮ ಗಂಡನಿಗೆ ಹೇಳ್ದ ನಡಿಯಪ್ಪ ಅಂತ ಹೇಳ್ದ. ಅವ್ರ ತರ್ತೀನಿ ಅಂದ್ರು. ನಾನು ನೀ ತರ ಮುಖ್ಯ ಅಲ್ಲ, ನಾನು ಹೋಗ್ಬೇಕು ಗುರುಜಿ ಕೈಲಿ, ನಾನ್ ತಗೋಬೇಕು ಅಂದ್ರ ನಾನು ಹೋಗಿ ಆ ದೈವಿಗೆ ನಿಂತಿ ಗುರುಜಿಯವರ ಅಮೃತ ಹಸ್ತದಿಂದ ನಾನು ಹಾಲು ಸ್ವೀಕಾರ ಮಾಡಿದೆ. ಇವತ್ತು ಮೋಸ ಬೇರೆ ಬೇರೆ ಇದರಲ್ಲಿ ಇವತ್ತು ಯಾವ್ಯಾವ ಬಗ್ಗೆ ಹೇಳ್ಬೇಕಾಗದ ಅಂದ್ರ ಹವಾಮಲಿನ ಸ್ವಾಮಿ ಅಂದ್ರೆ ಹವಾ. ಇವತ್ತು ಇಡೀ ಬರೇ ಬೀದರ್ನಲ್ಲ, ಇವತ್ತು ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ, ಗೋವಾ ಅನೇಕ ರಾಜ್ಯಗಳಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಠ ಬೆಳೀತಕ್ಕಂಥ ಒಬ್ಬ ಸ್ವಾಮೀಜಿಯವರು. ನಮ್ಮ ವಿಶೇಷವಾಗಿ ಬೀದರ್ ಜಿಲ್ಲೆಯಲ್ಲಿ ಕೂಡ ಅವ್ರು ಬಹಳ ಪ್ರೀತಿ ಇದೆ. ಇಲ್ಲಿರ್ತಕ್ಕಂಥ ಭಕ್ತಾದಿಗಳ ಕೂಡ ಅವ್ರು ಬಹಳ ಪ್ರೀತಿ ಇದೆ. ಆ ಸಲುವಾಗಿ ಇವತ್ತು ನನ್ನನ್ನು ಕರೆದಿ ನಾನು ಬರ್ತಾ ಇದ್ರೆ ಗುರುಜಿ ನನಗೆ ಸ್ವಲ್ಪ ಆರಾಮಿಲ್ಲ, ಟೆಂಪರೇಚರ್ ಬಂದಿದ್ರು. ಭೀಮರಾವ್ ಪಾಟೀಲ್ ಅವರು ಇಲ್ಲ ನೀವು ನಡ್ರಿ ಒಂದು 5 ನಿಮಿಷ ಬಂದು ಹೋಗೋಣ, ಅದು ನಿಮ್ದು ಆಪ್ಷನ್ ಇತ್ತು. ನಾವಂದ ಮತ್ತೆ ಅದು ಬಿಟ್ಟು ಹೋಗೋನು ಇಲ್ಲ, ನಾನು ಪೂರಾ ಮುಗಿದೆ ಅಂತ ಹೇಳಿ. ಯಾಕಂದ್ರೆ ಡಾಕ್ಟರ್ ಅಲ್ಲಿ ಓಪನ್ ಅಂತ ಹೇಳಿ ಸ್ವಲ್ಪ ಟೆಂಪರೇಚರ್ ವೈರಲ್ ಫೀವರ್ ಆಗಿದೆ. ಆದ್ರೂ ಕೂಡ ನಾವೆಲ್ಲ ತಾಯಿ ಬಂದಿದ್ವಿ, ನಿಮ್ ಎದುರು ಬಂದು ನಾಲ್ಕು ಮಾತಾಡ್ತಕ್ಕಂಥ ಅವಕಾಶ ನಮ್ಮ ಶ್ರೀಗಳು ಮಾಡಿಕೊಟ್ಟಿದ್ದಾರೆ. ತಮಗೆಲ್ಲರಿಗೆ ಹತ್ತುವರೆಗೆ ಕೋಟಿ ಅಭಿನಂದನೆ ಸಲ್ಲಿಸ್ತೀನಿ. ಮುಂದೆ ಬರ್ತಕ್ಕಂಥ ನಿಮ್ಮಲ್ಲಿ ಏನ್ ಇವತ್ತು ಗಂಡು ಮಕ್ಕಳು ಇವತ್ತು ಸ್ಪರ್ಧೆಯಲ್ಲಿ ಬಂದಿದ್ದಾರ, ನೀವೆಲ್ಲ ಹೆಣ್ಮಕ್ಳು ಕೂಡ ಎಷ್ಟು ಜನ ನಿಮ್ ಸಮಾನ. ನಾನು ಅಷ್ಟು ಇಷ್ಟು
ದುಡ್ಡು ಹೆಂಗಪ್ಪ ಕಷ್ಟ ಸುಖ ಅದು ಬೇರೆ ವಿಷಯ. ನಿಮ್ಮ ಇದರಿಂದ ಈಗ ತಾಯಿ ಧೈರ್ಯ ಮಾಡಿದ್ರು, ಸ್ವಾಮೀಜಿಯವರು ಹೇಳಿದ್ರು 25,000 ಅಂತ. ಆ ತಾಯಿ ಪಾಪಕ್ಕೆ ಎಷ್ಟಿತ್ತು ಬೇಡಿಕೆ, ನಮ್ಗೆ 1,200 ರೂಪಾಯಿ. ಯಾರು ಮುಂದೆ ಹೇಳಿಲ್ಲ, 1,200 ರೂಪಾಯಿ ಸಿಗುದು. ಇವತ್ತು ನಿಮ್ದು ಏನೇ ಆಶೆಗಳಿರ್ಲಿ, ಕೇಳ್ತಕ್ಕಂಥ ಪ್ರೇರಣೆ ನಿಮ್ಮಲ್ಲಿ ಬರ್ಬೇಕು. ಅವಾಗ ಮಾತ್ರ ಇದೇನು ಸಬಲೀಕರಣ ಆಗ್ಬೇಕು. ಹೆಣ್ಮಕ್ಳಿಗೆ ನೀವು ಜಾಗೃತ ಆಗ್ರಿ ಅಂತ ನಾನು ಹೇಳಿ ಇನ್ನೊಂದ್ಸಲ ಶ್ರೀಗಳ ಪಾದಗಳಿಗೆ ವಂದಿಸಿ, ನನ್ನನ್ನು ಬೆಂಗಳೂರು ಪಟ್ಟಣವನ್ನು ಎಲ್ಲರನ್ನು ಕರೆದಿ ಸನ್ಮಾನ ಮಾಡಿ ನಾನು ಮಾತಾಡಕ್ಕೆ ಅವಕಾಶ ಕೊಟ್ಟ ಸಲುವಾಗಿ ನಮಗೆಲ್ಲ ವೇದಿಕೆ ಬಿದ್ದಂತಹ ಶ್ರೀಗಳಿಗೆ ಕೋಟಿ ಕೋಟಿ ನಮನನ್ನು ಸಲ್ಲಿಸಿ ನನ್ನ ಮುಗಿಸ್ತೀನಿ. ಜೈ ಹಿಂದ್.